ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇದು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ದ ದಿನದ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೋಯಿತು. ಸೊ ಇದು ನಾವು ಬೆಂಗಳೂರಿಗೆ ಹೊರಟೋಗ್ಬಿಟ್ವಿ ಸಿಟಿಗೆ, ಯಾಕಂದರೆ ನನ್ನ ತಂಗಿ ಹಾಸ್ಟೆಲಿಂದ ಬರಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು ಸಿಟಿಗೆ ಹೊರಟೋಗ್ಬಿಟ್ವಿ. ಸಿಟಿಗೆ ಹೋಗಿದ ತಕ್ಷಣ ನನ್ನ ತಂಗಿನೂ ಬಂದುಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ನಾವು ಸೀದಾ ಹೊಸಕೋಟೆಗೆ ಹೋದ್ವಿ. ಸೊ ಹೊಸಕೋಟೆಯಿಂದ ಮತ್ತೆ ಕಂಬಳಿಪುರಕ್ಕೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಜನ ಇದ್ದರು ಫ್ರೆಂಡ್ಸ್. ನಾವು ಹೋಗಿದ್ದು ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಕ್ಯೂವಲ್ಲಿ ಹೋಗಿ ಮತ್ತೆ ರಿಟರ್ನ್ ಬಂದು ಮತ್ತೆ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ಸ್ ತಗೊಂಡು ಹೋಗಿದ್ದಾಯಿತು ನಾವು ಆ ಕ್ಯೂ ನೋಡಿ. ಸೊ ಇಲ್ಲಿ ಕ್ಯೂ ಜಾಸ್ತಿ ಇದ್ದಿದ್ದರಿಂದ ನಮಗೆ ಕ್ಯೂವಲ್ಲಿ ಫಸ್ಟ್ ನಿಂತ್ವಿ, ಮತ್ತೆ ಜನ ತುಂಬ ಇದ್ದಿದ್ದರಿಂದ ನಾವು ವಾಪಸ್ ಬಂದುಬಿಟ್ಟು ಮತ್ತೆ ಟಿಕೆಟ್ ತಗೊಂಡು ಹೋಗಿದ್ದಾಯಿತು. ಸೊ ಇಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ನಂಬಿದ್ದಾರೆ. ಕೆಲವರೆಲ್ಲ ಅವ್ರಿಗಿದ್ದಿದ್ದ ಪ್ರಾಬ್ಲಮ್ಸ್ ಆಗಲಿ, ಈಗ ಶುಗರು BP ಇರೋರೆಲ್ಲ ಅವೆಲ್ಲ ನಮಗೆ ಕಡಿಮೆ ಆಗಬೇಕು, ಇಲ್ಲ ಕುಡಿಯೋದು ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರ್ತಾವಲ್ಲ ಅವೆಲ್ಲ ನಾವು ಬಿಟ್ಟುಬಿಡಬೇಕು ಅನ್ನೋರು ತುಂಬ ಜನ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಇವೆಲ್ಲ ಆಗಬೇಕು ಅಂತ ಹೇಳ್ಬಿಟ್ಟು ಬರೆದು ಹಾಕಿರೋದು ಇದೆ. ಹೋಗಿ ಅಲ್ಲಿ ಹೇಳ್ತಾರಲ್ಲ 3 ವಾರ ಇಲ್ಲ 5 ವಾರ ಇಲ್ಲ 7 ವಾರ 9 ವಾರ ಕಾಯಿ ಕಟ್ಟಿರೆ ನಾವು ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ ಅಂತ ತುಂಬ ಜನ ನಂಬಿದ್ದಾರೆ. ಅಲ್ಲಿ ಕಾಯಿಗಳಂತೂ ಹೇಳಲಿಕ್ಕೆ ಇಲ್ಲ, ತುಂಬ ಜನ ಕಾಯಿ ಕಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಕಾಯಿ ಏನು ಕಟ್ಟಲಿಲ್ಲ, ನಾನು ಅಂದ್ಕೊಂಡು ಹೋಗಿರಲಿಲ್ಲ ಕಾಯಿ ಕಟ್ಟಬೇಕು ಅಂತ. ಯಾಕಂತಂದರೆ ಫಸ್ಟು ನೋಡೋಣ, ದೇವಿನ ನೋಡೋಣ ಅಂತ ಹೋಗಿದ್ದೆ, ನಾನು ಕಾಯಿ ಕಟ್ಟಬೇಕು ಅಂತ ಏನು ಹೋಗಿರಲಿಲ್ಲ. ನಮ್ಮ ಆಂಟಿನೂ ನಮ್ಮ ಅಕ್ಕ ಕಟ್ಟಿರು ಕಾಯಿ. ಸೊ ನಾನು ಸುಮ್ಮನೆ ಬೆಲ್ಲದ ದೀಪ ಹಚ್ಚಿದ್ವಿ ಅಷ್ಟೇ. ನಮ್ಮ ಆಂಟಿಯವರು ಬೆಲ್ಲದ ದೀಪ ಹಚ್ಚಿರು, ನಾನು ಕಾಯಿ ತಗೊಳ್ಳಿಲ್ಲ. ಅದು ಏನಾಯಿತು ಅಂದರೆ ಫಸ್ಟು ಹೋದ್ವಿ, ನಮಗೆ ಕಾಯಿ ಒಳಗಡೆ ತೊಗೊಬೇಕು ಅಂತ ಗೊತ್ತಿರಲಿಲ್ಲ. ಹೊರಗಡೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ಅದು ಒಳಗಡೆ ತೊಗೊಬೇಕಿತ್ತಂತೆ. ನಮ್ಮ ಅಕ್ಕ ಪಾಪ ಅದು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಪಾಪ ರಿಟರ್ನ್ ಕರ್ಕೊಂಡೋಗ್ಬಿಟ್ಟು ಕೊಡಿಸ್ಕೊಂಬಂದರು. ಅವ್ರು ಕಾಯಿ ಕಟ್ಟಿರು, ನಾನು ಕಾಯಿ ಕಟ್ಟಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸರಿ ಹೋಗಬೇಕು, 3 ಟೈಮ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ನಮ್ಮ ಆಂಟಿಯವ್ರ ಜೊತೆ. ಮತ್ತು ನಾನು ಇನ್ನೊಂದು ಸರಿ ಹೋದಾಗ ಕಾಯಿ ಕಟ್ಟಿ ಬರ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ತುಂಬ ಬಿಸಿಲಿತ್ತು, ನಿಂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಆಂಟಿಯವರು ಕಾಯಿ ತೊಗೊಂಬರೋಕ್ಕೆ ಅಂತ ಹೋಗಿದ್ರೆ, ಇಲ್ಲಿ ನನ್ನ ಮಗ ಸ್ನ್ಯಾಕ್ಸ್ ತಂದಿದ್ದೆ ಮನೆಯಿಂದ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡು ತಿಂತಾಯಿದ್ದ. ಸೊ ಅಲ್ಲಿ ಮತ್ತೆ ಪ್ರಸಾದ ತಿನ್ಕೊಂಡ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬರೋಷ್ಟೊತ್ತಿಗೆ ನೈಟ್ 9:30 ಆಗೇ ಹೋಗ್ಬಿಡ್ತು. ಸೊ ಸ್ಯಾಟರ್ಡೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಗಂಟ್ಲು ಫುಲ್ ನೋವು ಬಂದುಬಿಡ್ತಿದೆ. ಸ್ಟ್ರೆಪ್ಸಿಲ್ಸ್ ತಂದಿದ್ದೀನಿ, ಹಾಕ್ಕೊಬೇಕು. ಯಾಕಂತಂದರೆ ನೆನ್ನೆ ನಾನು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ, ಹೊಸಕೋಟೆ ಹತ್ರ ಇದೆಯಲ್ಲ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಮಗೆ ಈ ವಾಟರ್ ಬಾಟ್ಲಲ್ಲೇ ಮೇಂಟೈನ್ ಮಾಡ್ತೀವಿ, ಮನೇಲಿ ತಗೊಂಡೋಗಿರೋ ವಾಟರ್ ಬಾಟ್ಲು ಮತ್ತು ಅಲ್ಲಿ ತಗೊಂಡು ಮೇಂಟೈನ್ ಮಾಡ್ತಾಯಿದ್ವಿ ಫಿಲ್ಟ್ರ್ ನೀರು. ಸೊ ದೇವಸ್ಥಾನದಲ್ಲಿ ಹಂಗೆಲ್ಲ ಮಾತಾಡಬಾರ್ದು, ಯಾಕಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ತೀರ್ಥದ ಸಮ ಕೇಕ್ ಇಲ್ಲ ಆಗೋಯ್ತು, ಮಾಡ್ಕೊಡ್ತೀನಿ. ಅದು ಊಟಕ್ಕೆ ಹೋದ್ವಿ, ಅಲ್ಲಿ ಅನ್ನದಾಸೋಹ ನಡೀತಾ ಇರುತ್ತಲ್ಲ. ಸೊ ಊಟಕ್ಕೆ ಹೋದ್ವಿ, ಅಲ್ಲಿ ಊಟದ ಹತ್ರ ನೀರು ಅಲ್ಲೇ ಕೊಡ್ತಾರಲ್ಲ, ಆ ನೀರೇ ಕುಡಿದ್ಬಿಟ್ಟಿದ್ದೀನಿ. ಸ್ವಲ್ಪ ಇದ್ವು ಪಾಪ ನೀರಿದ್ವು, ನನ್ನ ಮಕ್ಳು ಕುಡಿತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ಆ ನೀರು ನಾನು ಕುಡಿದೆ. ಸೊ ಫುಲ್ ಶೀತ ಆಗಿಬಿಟ್ಟು ಗಂಟ್ಲೆಲ್ಲ ನೋವ್ತಾ ಇದೆ. ನನಗೆ ನೀರು ಅಡ್ಜಸ್ಟ್ ಆಗೋಲ್ಲ ಎಲ್ಲೂ. ನಾನು ಎಲ್ಲೇ ಹೋದರೂ ಹೊರಗಡೆ ವಾಟರ್ ಬಾಟ್ಲ್ ತಗೊಂಡೇ ಕುಡಿತೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಏನೂ ಬೇಡ, ಸ್ಟ್ರೆಪ್ಸಿಸ್ ತಗೊಂಡ್ರೆ ಹೋಗುತ್ತೆ ಅದೇನೆ. ಸೊ ಸ್ಯಾಟರ್ಡೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಕರ್ಕೊಂಬಂದೆ, ಹಾಫ್ ಡೇ ಇವತ್ತು ನನ್ನ ಮಗಳನ್ನ ಕರ್ಕೊಂಬಂದಿದ್ದೀನಿ. ಸೊ ಮೊನ್ನೆ ಮಂತ್ರಾಲಯ ಹೋಗಿ ಬಂದಿದ್ದು ಅಷ್ಟು ಸ್ಟ್ರೈನ್ ಆಗಲಿಲ್ಲ ನನಗೆ. ಸೊ ಹೋಗಿದ್ದು ಟ್ರೈನಲ್ಲಿ, ಬಂದಿದ್ದು ಟ್ರೈನಲ್ಲಿ, ಅಷ್ಟು ನನಗೆ ಗೊತ್ತಾಗಲಿಲ್ಲ ಮೈ ನೋವು ಏನು ಅಂತೇಳ್ಬಿಟ್ಟು. ಈ ದೇವಸ್ಥಾನಕ್ಕೆ ಹೋಗಿದ್ದು ನನಗೆ ಗೊತ್ತಾಗಲಿಲ್ಲ. ಆಗಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬೆಂಗಳೂರಲ್ಲಿ ಸಿಟಿಯಲ್ಲಿ ಓಡಾಡೋರ್ಗಂತೂ ನಾನು ದೊಡ್ಡ ನಮಸ್ಕಾರ ಹೊಡೆದು ಬಿಡ್ತೀನಿ. ನಾನು ಆ ಟ್ರಾಫಿಕಲ್ಲಿ ಓಡಾಡೋರಿಗೆ, ಡೈಲಿ ಆ ಟ್ರಾಫಿಕಲ್ಲಿ ಕೆಲ್ಸಗಳಿಗೆ ಹೋಗೋರಿಗೆ, ಕಾಲೇಜಲ್ಲಿ ಹೋಗೋರಿಗೆ, ಅವರಿಗೆಲ್ಲ ಎಷ್ಟು ತೊಂದರೆ ಅಲ್ಲ, ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನನಗೆ ಆ ಟ್ರಾಫಿಕ್ ನೋಡಿ ತಲೆನೋವು ಬಂದುಬಿಟ್ಟು ಫ್ರೆಂಡ್ಸ್. ನಿಜವಾಗ್ಲೂ ಹೊಸಕೋಟೆಯಿಂದ ಮೆಜೆಸ್ಟಿಕ್ಗೆ 3 hours ಬಂದಿದ್ದೀವಿ ನಾವು. ಬೆಳಗ್ಗೆ ಹೋಗುವಾಗ 45 ಮಿನಿಟ್ಸ್ 50 ಮಿನಿಟ್ಸ್ಗೆ ಹೊರಟೋದ್ವಿ ಬೆಳಗ್ಗೆ ಹೋಗುವಾಗ. ನಾವು ರಿಟರ್ನ್ ಬರುವಾಗ 3 hours ಫ್ರೆಂಡ್ಸ್. ನಿಜವಾಗ್ಲೂ ನಾವಲ್ಲಿ 4ಗೆ ಅನಿಸುತ್ತೆ 3:55 ಆಗಿತ್ತು. ಆಗ ಹತ್ತಿದ್ದು 7, ಇನ್ನು 2 ಮಿನಿಟ್ಸ್ ಇತ್ತು 7 o'clock. ಆವಾಗ ಇಳಿದಿದ್ದೀವಿ ಸಿಟಿಯಲ್ಲಿ ನಾವು ಮೆಜೆಸ್ಟಿಕ್ಕಲ್ಲಿ. ಸಖತ್ತು ಸಂಜೆ ಟೈಮಲ್ಲಂತೂ ಓಡಾಡೋಕ್ಕಾಗಲ್ಲ ಬೆಂಗಳೂರು. ನಾನಪ್ಪ ಸಖತ್ತು
ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಅಮ್ಮ, ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ ಟ್ರಾಫಿಕಲ್ಲಿ ಪಾಪ ಜನ. ಅಷ್ಟು ರೋಡ್ಗಳು ನೋಡಿ, ಮತ್ತು ಎಷ್ಟಿಷ್ಟು ದೊಡ್ಡ ರೋಡ್ಗಳು ಅಲ್ಲಿ, ಅಷ್ಟು ದೊಡ್ಡ ರೋಡ್ಗಳಿದ್ರು ಅಷ್ಟು ಜನ ನೋಡಿ. ಎಷ್ಟು ಜನ ಇರ್ಬೋದು ಬೆಂಗಳೂರಲ್ಲಿ ಈ ಥರ ಜೀವನ ಮಾಡೋರು, ಟ್ರಾಫಿಕಲ್ಲಿ ಓಡಾಡಿಕೊಂಡು ಕೆಲಸ ಮಾಡೋರು. ಅಪ್ಪಪ್ಪ ಆಗಲ್ಲ. ನಮಗೆ ಯಾವಾಗೋ ಒಂದು ಸರಿ ಹೋಗಿ ಬರೋರಿಗೆ ಆ ಥರ ಅನಿಸುತ್ತೆ. ಅಲ್ಲೇ ಇದ್ದು ಡೈಲಿ ಓಡಾಡೋರಿಗೆ ಆ ಥರ ಅದೇನು ಟ್ರಾಫಿಕ್ ಅಂತ ಏನು ಅನ್ಸೋದಿಲ್ಲ. ನಾವು ಯಾವಾಗೋ ಹೋಗ್ತೀವಲ್ಲ, ನಮಗೆ ಅಯ್ಯೋ ಇಷ್ಟು ಟ್ರಾಫಿಕಲ್ಲಿ ಜನ ಹೆಂಗೆ ಓಡಾಡ್ತಾರೆ ಇಲ್ಲಿರೋರು ಅಂತ ನಮಗೆ ಅನಿಸ್ಬೋದು ಅಷ್ಟೇ. ಅಲ್ಲಿರೋರ್ಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಕೆಲಸಕ್ಕೆ ಹೋಗುವಾಗ ಬರುವಾಗ. ಸೊ ಇಷ್ಟೇ ಫ್ರೆಂಡ್ಸ್, ಮಂತ್ರಾಲಯ ತುಂಬ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ನಾನು ಆಸೆ ಪಟ್ಟಂಗೆ ದರ್ಶನ ಆಯಿತು. ಜರ್ನಿ ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ಬಂದುಬಿಟ್ವಿ ನಾವು. ಟ್ಯೂಸ್ಡೇ ನೈಟ್ ಹೋದ್ವಿ. ಟ್ಯೂಸ್ಡೇ ಅಂದರೆ ವೆಡ್ನೆಸ್ಡೇಗೆ ಬಿದ್ದಿತ್ತು 1 o'clock ನೈಟು ನಾವು ಹೋಗಿದ್ದು. ಮತ್ತು ನಾವು ಥರ್ಸ್ಡೇ ನೈಟ್ ಅಂದರೆ ವೆಡ್ನೆಸ್ಡೇ ನೈಟ್ ಹತ್ತಿದ್ದು, ಥರ್ಸ್ಡೇಗೆ 1 o'clock ನಾವು ನೈಟ್ ಬಂದುಬಿಟ್ವಿ. ನನಗೇನು ಅಷ್ಟು ಗೊತ್ತಾಗಲಿಲ್ಲ. ಅದು ದೇವಸ್ಥಾನಕ್ಕಂತೂ ತುಂಬ ದಿನಗಳಿಂದ ಅಂದ್ಕೊಂಡಿದ್ದು ನೆರವೇರ್ಬಿಡ್ತು. ರಾಯರ ಫೋಟೋನು ತಂದೆ ನಮ್ಮ ಮನೆಯಲ್ಲಿ. ಒಂಥರ ನೆಮ್ಮದಿ, ಖುಷಿ. ರಾಯರ ಫೋಟೋ ಮನೆಯೊಳಗೆ ಬಂದರೆ ಅದು ತಂದು ಪೂಜೆ ಮಾಡಿರೋರಿಗೆ ಮಾತ್ರ ಅನುಭವ ಆಗಿರುತ್ತೆ ಅನಿಸುತ್ತೆ, ನನಗೆ ಗೊತ್ತಿರೋ ಹಂಗೆ. ಸೊ ನನಗಂತೂ ಫೀಲ್ ಆಯ್ತು ಆ ಥರ. ಮನೆಯಲ್ಲಿ ಒಂಥರ ನೆಮ್ಮದಿ ಗೊತ್ತಾಗ್ಬಿಡುತ್ತೆ ರಾಯರ ಫೋಟೋ ತಂದರೆ. ಸೊ ತಂದಿದ್ದೆ ನಾನು, ತಂದು ಪೂಜೆ ಮಾಡಿದ್ದೀನಿ. ಇನ್ನು ಎವ್ರಿ ಗುರುವಾರ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಥರ್ಸ್ಡೇ ನಾನು ಫಸ್ಟ್ ಪೂಜೆ ಮಾಡಬೇಕು ರಾಯರಿಗೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ರಾಯರ ಫೋಟೋನ ದೇವ್ರ ಮನೆಯಲ್ಲಿ ಇಡಬಾರ್ದು, ಯಾಕಂದರೆ ನಾವು ಗಂಧದ ಕಡ್ಡಿ ಎಲ್ಲ ಹಚ್ತೀವಲ್ಲ. ಸೊ ಗಂಧದ ಕಡ್ಡಿ ರಾಯರಿಗೆ ಬೆಳಗಬಾರ್ದು, ಓನ್ಲಿ ಧೂಪ ಮಾತ್ರ, ಸಾಂಬ್ರಾಣಿ ಕಪ್ಸ್ ಬರ್ತಾವಲ್ಲ ಅವನು ಮಾತ್ರ ಬೆಳಗಬೇಕು ಅಂತ ಹೇಳ್ತಾರೆ ಎಲ್ಲರೂ. ಸೊ ನನಗೆ ಗೊತ್ತಿಲ್ಲ. ನಾನೀಗ ಸದ್ಯಕ್ಕೆ ಹಾಲಲ್ಲಿ ಇಟ್ಟಿದ್ದೀನಿ. ನಮ್ಮದು ಕಿಚನಲ್ಲೇ ದೇವ್ರ ಮನೆ ಸಪ್ರೇಟ್ ಆಗಿದೆ ಅಲ್ಲ, ಸೊ ನಾನು ಅಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡುವ, ನಾನು ಇವತ್ತು ಇಡೋಣ ಅಂದ್ಕೊಂಡಿದ್ದೀನಿ. ಸ್ಯಾಟರ್ಡೆ ಅಲ್ವಾ, ನಾನು ವಾರ ಪೂಜೆ ಮಾಡಬೇಕು, ಇಡೋಣ ಅಂದ್ಕೊಂಡಿದ್ದೀನಿ. ಇಟ್ಬಿಟ್ಟು ಇಲ್ಲೇ ದೇವ್ರ ಮನೆಯಲ್ಲಾದರೆ ಚಂದ ಅಂತ ನನಗೆ ಅನ್ನಿಸ್ತೈತಿ. ಅಲ್ಲಿ ಒಂಥರ ಗೊತ್ತಾಗ್ತಿಲ್ಲ ನನಗೆ, ಅಲ್ಲಿ ಬೇಡ ಅಂತ ಅನ್ಕೊತಾ ಇದ್ದೀನಿ. ಅಲ್ಲಿ ದೇವ್ರ ಮನೆಯಲ್ಲಿ ಇಡ್ತೀನಿ. ಈಗ ಸದ್ಯಕ್ಕೆ ಹಾಲಲ್ಲಿ ಇಟ್ಟಿದ್ದೀನಿ. ನನಗೆ ಟ್ಯೂಸ್ಡೇಯಿಂದ ಫ್ರೈಡೇವರೆಗೂ ಹೆವಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಟ್ರಾವೆಲು. ಥರ್ಸ್ಡೇ ಒಂದಿನ ಅಂದರೆ ಥರ್ಸ್ಡೇ ಒಂದಿನ ಫ್ರೀ ಅಂತಂದರೆ ಅವತ್ತೇ ಸ್ವಲ್ಪ ಟೌನಲ್ಲಿ ಓಡಾಡೋದಿತ್ತು, ಕೆಲಸ ಇತ್ತು ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಅವತ್ತೂ ಓಡಾಡಿದ್ದೆ ಆಯಿತು. ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ಬಾಡಿ ಪೇಯ್ನ್ ಬಂದುಬಿಟ್ಟಿದೆ ನನಗಂತೂ. ಟ್ಯಾಬ್ಲೆಟ್ಸ್ ತಂದಿದ್ದೀನಿ, ಹಾಕ್ಕೊಬೇಕು. ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ನಾವಿಲ್ಲಿ 7 ಗಂಟೆಗೆ ಬಿಟ್ಟಿದ್ದು. ಮೆಜೆಸ್ಟಿಕ್ ಹೋದ್ವಿ ನಾವು, ಯಾಕಂದರೆ ಇಲ್ಲಿಂದ ಹೆಬ್ಬಾಳಲ್ಲಿ ಇಳ್ಕೊಂಡು ಹೋಗ್ಬೋದಂತೆ. ಅದು ಹೆಬ್ಬಾಳಲ್ಲಿ ಇಳ್ಕೊಂಡು ಹೋಗ್ಬೋದಿತ್ತು. ನನ್ನ ತಂಗಿ ಬರಬೇಕಿತ್ತು. ನನ್ನ ತಂಗಿಗೋಸ್ಕರ ನಾವು ಸಿಟಿಗೆ ಹೋಗಿದ್ದು. ಇಲ್ಲಾಂದರೆ ಹೆಬ್ಬಾಳಲ್ಲಿ ಇಳ್ಕೊಂಡು ಹೊಸಕೋಟೆ ಬಸ್ ಹಿಡ್ಕೊತೀವಿ. ಸೊ ನನ್ನ ತಂಗಿಗೋಸ್ಕರ ನಾವು ಇದು ಮೆಜೆಸ್ಟಿಕ್ ಹೋಗಿದ್ದು. ಸೊ ಮತ್ತು ಅವಳು ಒಬ್ಬಳೇ ಆಗ್ತಾಳೆ ಅಲ್ಲಿಂದ ಮತ್ತೆ ಹೊಸಕೋಟೆಗೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ ಹೋಗಿ ಅವಳನ್ನ ಕರ್ಕೊಂಡು ನನ್ನ ತಂಗಿನ ಮತ್ತು ನಾವು, ನಮ್ಮ ತಂಗಿ, ನಮ್ಮ ಅಮ್ಮ, ಚಿಕ್ಕಮ್ಮ, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲರೂ ಹೋಗಿದ್ದು ನೆನ್ನೆ ದೇವಸ್ಥಾನಕ್ಕೆ. ರಿಟರ್ನ್ ಬರೋಷ್ಟೊತ್ತಿಗೆ ನಾನು ಮನೆ ತಲುಪೋಷ್ಟೊತ್ತಿಗೆ 9:25. ಬೆಳಗ್ಗೆ 7 ಗಂಟೆಗೆ ಬಿಟ್ಟಿರೋಳು, ಸಂಜೆ 9:25 ನೈಟ್ ಮನೆಗೆ ಬಂದಿರೋದು. ತುಂಬ ಸ್ಟ್ರೈನ್ ಆಗೋಯ್ತು. ಬಟ್ ಇಲ್ಲಿಂದ ಎಷ್ಟು ಸ್ಟ್ರೈನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿರ್ತೀವೋ, ಕಾಟೇರಮ್ಮ ತಾಯಿ ನೋಡಿದ್ಮೇಲೆ ಅಷ್ಟು ಖುಷಿಯಾಗುತ್ತೆ, ಅಷ್ಟು ನೆಮ್ಮದಿ ಸಿಗುತ್ತೆ. ಸೊ ನಾನು ಊಟನೇ ಮಾಡಿಲ್ಲ ನಿನ್ನೆ. ಅಲ್ಲಿ ಹೋಗಿ ದೇವ್ರು ನೋಡಿ ಊಟ ಮಾಡೋಣ ಅಂತ ಕಾಫಿ ಮಾತ್ರ ಕುಡಿದಿದ್ವಿ ನಾವೆಲ್ಲರೂ ಅಷ್ಟೇ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಅಷ್ಟೇ. ಹೋಗ್ಬಿಟ್ಟು ಅಲ್ಲಿ ದೇವ್ರು ನೋಡಾದ್ಮೇಲೆ, ದರ್ಶನ ಆದಮೇಲೆ ನಾವು ಅಲ್ಲೇ ಅನ್ನದಾಸೋಹ ನಡೀತಾ ಇರುತ್ತಲ್ಲ, ಅಲ್ಲೇ ಊಟ ಮಾಡಿದ್ದು. ತುಂಬ ಖುಷಿ ಆಯಿತು ನನಗೆ ಕಾಟೇರಮ್ಮಂಗೆ ಹೋಗಿ ಬಂದಿದ್ದು. ಸೊ ಒಂದು ಸರಿ ಹೋಗಿ ಬಂದ್ವಿ. ಅಲ್ಲಿ ನಾವು ಅಂತಾರಲ್ಲ 3 ಸರಿ ಹೋಗಿ ಬರಬೇಕು ಅಂತ. ಅಲ್ಲಿ ನಾನೊಬ್ಬರನ್ನ ಕೇಳಿದೆ, ಒಬ್ಬ ಆಂಟಿನ. ಅವರಂದರು ಆ ಥರ ಏನಿಲ್ಲ, ಅದು ಅವ್ರವ್ರ ನಂಬಿಕೆ. ಇವಾಗ ಕೆಲವ್ರು ಅಂದ್ಕೊಂಡಿರ್ತಾರೆ ನಾನು ಇಷ್ಟೇ ವಾರ ಬಂದು ಕಾಯಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರಲ್ಲ, ಅವ್ರು ಮಾತ್ರ ಆ ಥರ ಬಂದು ಮಾಡಬೇಕಂತೆ. ಇನ್ನು ಏನು ಬರಲೇಬೇಕು, ಕಂಪಲ್ಸರಿ ಬರಬೇಕು ಅಂತ ಆ ಥರ ಏನಿಲ್ಲ ಅಂತ ಹೇಳಿರೋ ಆಂಟಿ. ಯಾಕಂದರೆ ಅವ್ರದ್ದು ಹೊಸಕೋಟೆನಂತೆ, ಹತ್ರ ಇರೋದ್ರಿಂದ ಅವ್ರು ಬರ್ತಾ ಇರ್ತಾರೆ ಅಂತ ಹೇಳಿರೋ ಆಂಟಿ. ನಾನು ಕಾಯೆಲ್ಲ ಕಟ್ಟಲಿಲ್ಲ. ಸೊ ಕಟ್ಟಬೇಕು ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಹೋಗಿ ಫಸ್ಟ್ ನೋಡಬೇಕು ಅಂತ ಹೇಳ್ಬಿಟ್ಟು ನೋಡ್ಬೇಕಂತಲೇ ಹೋದೆ, ಪೂಜೆ ಮಾಡಿಸ್ಕೊಂಡು ಬಂದೆ.
ಸೊ ಈ ಸರಿ ನಾನು ನನ್ನ ಹಸ್ಬೆಂಡ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಕು ನನ್ನ ಮಗಳಿಗೆ ಟೆಸ್ಟ್ಗಳಿದ್ದಾವೆ ಮಂಡೆಯಿಂದ. ನನ್ನ ಮಗಳಿಗೆ ಟೆಸ್ಟ್ ಮುಗಿದಿದ್ದೆ ಹೋಗಿ ಬರೋಣ ಒಂದ್ಸರಿ. ನನ್ನ ಹಸ್ಬೆಂಡ್ ಒಂದು ವೇಳೆ ಸೋಮವಾರ ಡ್ಯೂಟಿ ಮಾಡಿಕೊಂಡ್ರು ಕೂಡ ಮಂಗಳವಾರ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ದೀನಿ. 3 ವಾರ ಹೋಗಿ ನಾನು ಕಾಯಿ ಕಟ್ಟಿ ಬರ್ತೀನಿ. ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಕಟ್ಟಿರು, ನಾನು ಕಟ್ಟಲಿಲ್ಲ. ಹೋಗಿ ಸರಿ ಒಂದು 3 ಸರಿ ಕಟ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಹೋಗಿ ಒಂದು 3 ಸರಿ ಕಟ್ ಬರ್ತೀನಿ. ಮತ್ತು ನಮ್ಮ ಆಂಟಿಯವ್ರ ಜೊತೆ ಒಂದು ಸರಿ ಹೋಗಿ ಬಂದಿದ್ದೀರ, ತಿರ್ಗಿ ನಮ್ಮ ಆಂಟಿಯವ್ರ ಜೊತೆ ಇನ್ನೊಂದು 2 ಸರಿ ಹೋಗ್ಬಿಟ್ಟು ಬರ್ತೀನಿ. ಸೊ ತುಂಬ ಖುಷಿ ಆಯಿತು ನನಗೆ, ಒಂಥರ ನಿರಾಳ ಹೋಗಿ ಬಂದಿದ್ದು. ಸೊ ಇನ್ನೇನಿಲ್ಲ, ಟ್ರಿಪ್ಪೆಲ್ಲ ಮುಗೀತು. ನನ್ನ ಹಸ್ಬೆಂಡ್ ಲೀವು ಮುಗೀತು. ಇನ್ನೂ ನನ್ನ ಹಸ್ಬೆಂಡು ಲೀವ್ ಹಾಕಿದ್ದು ಒಂದು 5 ಡೇಸ್ ಕೆಲಸ ಇತ್ತು, ನಮಗೆ ಒಂದು ಫಂಕ್ಷನ್ ಇತ್ತು. ಸೊ ಅದಾಗೋಗಿದ್ದೆ. ಇನ್ನಿನ್ನು 5 ಡೇಸ್ ಟ್ರಿಪ್ ಪ್ಲಾನ್ ಮಾಡ್ಬೋದಿತ್ತು. ಸೊ ನನ್ನ ಮಕ್ಕಳ ಜೊತೆ ಅಷ್ಟು ಲಾಂಗ್ ಜರ್ನಿ ಅಡ್ಜಸ್ಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ಪಾಪಚ್ಚಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅಣ್ಣ ವಿಡಿಯೋಸ್ ನೋಡ್ತಿರ್ತಾರೆ ಅವರು, ಆ ಅಣ್ಣನಿಂದ ನಾನು ಹೋಗೋಕ್ಕಾಯ್ತು. ನಾವು ಪಾಪಚ್ಚಿ ಆ ಅಣ್ಣನೇ ನನ್ನ ಹಸ್ಬೆಂಡ್ಗೆ ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಪಾಪಚ್ಚಿ ಅವ್ರು ಕರ್ಕೊಂಡು ಹೋಗ್ತಾರೆ. ನನಗೆ ಎಲ್ಗಾನ ಹೋಗಿ ಬಂದರೆ ನನಗೆ ಫುಲ್ ಟಯರ್ಡಾಗಿ ಹೋಗ್ಬಿಡ್ತೀನಿ, ಸುಸ್ತಾಗಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲೂ ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ. ಸೊ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ನನಗೆ ಸುಸ್ತು ಅನ್ನಿಸ್ಲಿಲ್ಲ, ಒಂಚೂರು ಸುಸ್ತಾಗಲಿಲ್ಲ. ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ರು, ನೀನು ಬುಕ್ ಮಾಡ್ಕೊಂಡು ಹೋಗಿ ಬಂದಿದ್ದಕ್ಕೆ ಸುಸ್ತಾಗಿಲ್ಲ, ನೀನು ಒಂದು ವೇಳೆ ಬಸ್ಸಲ್ಲಿ ಹೋಗಿ ಬಂದಿದ್ದಿದ್ರೆ ಸುಸ್ತಾಗಿ ಹೋಗ್ಬಿಡ್ತಿದ್ದೆ, ಎಲ್ಲಿಗೂ ಬರ್ತಿರ್ಲಿಲ್ಲ ಅಂತ. ಒಂದು ವೇಳೆ ನಾನು ಬಸ್ಸಲ್ಲಿ ಹೋಗಿ ಬಂದಿದ್ದಿದ್ರೆ ಕಾಟೇರಮ್ಮಂಗೂ ಹೋಗ್ತಿರ್ಲಿಲ್ಲ. ಶನಿವಾರ ಮತ್ತು ಇವತ್ತು ಎದ್ದೊಳ್ತಿದ್ನೇನೋ ನಾನು. ಆಗಲ್ಲ, ಅಷ್ಟು ದೂರ ಟ್ರಾವೆಲ್ಲು 6 ಅವರ್ಸ್ ಜರ್ನಿ ಆಗುತ್ತೆ. ಟ್ರೈನಲ್ಲೇ 6 ಅವರ್ಸ್ ಆಗುತ್ತೆ, ಇನ್ನು ಬಸ್ಸಲ್ಲಿ ತೊಗೊಳ್ಳಿ ಒಂದು 12 ಅವರ್ಸ್ ಬೇಕಾಗುತ್ತೆ. ಆಗಲ್ಲ ಪಾಪ. ನನ್ನ ಹಸ್ಬೆಂಡ್ ಅದಕ್ಕೆ ನನ್ನ ಎಲ್ಲೂ ಕಳಿಸಲ್ಲ, ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಎಲ್ಲೂ ಹೋಗಲ್ಲ. ಬಟ್ ನೆನ್ನೆನೂ ಅಷ್ಟೇ ಫ್ರೆಂಡ್ಸ್, 9:25 ಮನೆಗೆ ಬಂದಿದ್ದು ಹೆವಿ ಟೈರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ಪಾಪ ಚಿನ್ನ ಹಸ್ಬೆಂಡು ಬರೋಷ್ಟೊತ್ತಿಗೆ ಅಡುಗೆ ಮಾಡಿಟ್ಟಿದ್ರು. ಅಡುಗೆ ಅಂದರೆ ಸಾಂಬಾರಿತ್ತು, ರೈಸ್ ಮಾಡಿಟ್ಟಿದ್ರು. ಇಲ್ಲ, ರೈಸ್ ಬೆಳಗ್ಗೆ ನಾನು ಮಾಡಿಟ್ಟು ಹೋಗಿದ್ದೆ, ರೈಸ್ ಇತ್ತು, ಸಾಂಬಾರು ಸ್ವಲ್ಪ ಇತ್ತು. ಅವ್ರು ಸ್ವಲ್ಪ ಏನೋ ಮಾಡಿದರು ಸಾಂಬಾರು, ಅವರು ಪಪ್ಪಚ್ಚಿ ಅವ್ರು ಮಾಡಿದ್ಮೇಲೆ ಬಂದು ತಿಂದು ನಾವು ರೆಸ್ಟ್ ಮಾಡಿದ್ದೆ ಅಷ್ಟೇ. ನಾನು ಕಿಚನ್ಗೆ ಬಂದು ನಾನು ರಾತ್ರಿ ತಿಂದಿರೋ ತಟ್ಟೆಗಳು ಸಹ ತೊಳಿಲಿಲ್ಲ. ನನ್ನ ಕೈಲಿ ಆಗ್ತಾನೆ ಇಲ್ಲ, ಸುಸ್ತಾಗೋಗ್ಬಿಟ್ಟಿದೆ. ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಡ್ತೈತೆ ನನಗಂತೂ. ನನ್ನ ಹಸ್ಬೆಂಡ್ ಅಲ್ಲಿಗೂ ದೊಡ್ಡಬಳ್ಳಾಪುರ ಬಂದಾಗ ನಾನು ಫೋನ್ ಮಾಡಿದಾಗ ಅಂದರು, ಆಗಲೇ ಸುಸ್ತು ಕಾಣಿಸ್ತಾ ಇತ್ತು, ನೀನು ವಾಯ್ಸೆಲ್ಲ ಗೊತ್ತಾಗ್ತಿದೆ ಅಂತಂದರು. ಆಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಜರ್ನಿ ಆಗಲ್ಲ ನನಗೆ, ಹೋಗಿ ಬರೋದು, ಬಸ್ಸುಗಳಲ್ಲಿ ಹತ್ತೋದು ಇಳಿಯೋದು, ಈ ಜರ್ನಿ ನನಗೆ ಆಗಲ್ಲ. ಸೊ ಅದಕ್ಕೆ ಅವರೆಲ್ಲರೂ ಕಳಿಸಲ್ಲ. ಬಟ್ ನನಗೆ ನನ್ನ ತಂಗಿ ಜೊತೆ ಹೋಗಬೇಕು ಅಂತ ಆಸೆ ಇತ್ತು, ನಮ್ಮ ಅಕ್ಕ ತಂಗಿ ಜೊತೆ, ಅವ್ರ ಜೊತೆ ಹೋಗಿ ಬಂದೆ ನಾನು. ಸೊ ನಾಳೆ ಸಂಡೇ ನಮ್ಮಮ್ಮ ಅವರು, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಆಂಟಿಯವರು ಇವರೆಲ್ಲ ನಾಳೆ ಮಂತ್ರಾಲಯ ಹೋಗ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ಇವ್ರ ಜೊತೆ ಹೋಗಬೇಕಿತ್ತು, ಸಂಡೇ ನಾಳೆ ಹೋಗಬೇಕಿತ್ತು ನಾನು. ಬಟ್ ಅವರು ಏನು ಹೇಳು, ಬುಕ್ ಆಗಲಿಲ್ಲ, ಮಾತಾಡಲಿಕ್ಕೂ ಆಗ್ತಿಲ್ಲ, ಗಂಟಲು ನೋವು ಬಂದುಬಿಡ್ತಿದೆ. ಸೊ ಟ್ರೈನ್ ಟಿಕೆಟ್ಸು ಬುಕ್ ಆಗಲಿಲ್ಲ, 10 ಡೇಸ್ ಬಿಫೋರ್ ಬುಕ್ ಮಾಡಬೇಕು ಅಂತ ಹೇಳಿರು. ಅದಕ್ಕೆ ನನ್ನ ಹಸ್ಬೆಂಡ್ ಏನು ಹೇಳಿರು, ಮಕ್ಳನ್ನ ಕರ್ಕೊಂಡು ನೀನು ಅಲ್ಲಿ ಜನದಲ್ಲಿ ಹೋಗಿ ಬರೋಕ್ಕಾಗೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು, ಇನ್ನು ಲೀವ್ ಹೆಂಗೋ 3 ಡೇಸ್ ಇದೆಯಲ್ಲ, ಸರಿ ನಾನೇ ಇವತ್ತು ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡಿವಿ. ನಮಗೂ ಅವತ್ತು ಸಂಜೆ ಸಿಗಲಿಲ್ಲ, ನಮಗೂ ನೆಕ್ಸ್ಟ್ ಡೇ ನಮಗೂ ಸಿಕ್ಕಿದ್ದು. ಸೊ ಮಂಡೇ ಬುಕ್ ಮಾಡಿಸಿದ್ದು, ಟ್ಯೂಸ್ಡೇ ಹೋಗಿದ್ದು ನಾವು, ಟ್ಯೂಸ್ಡೇ ಹೋಗಿ ಬಂದಿದ್ದು. ಇನ್ನು ನಮ್ಮಮ್ಮವ್ರು ನಾಳೆ ಹೋಗ್ತಾ ಇದ್ದಾರೆ ಎಲ್ಲರೂ. ಅವರು ನಾಳೆ ಹೋಗಿ ಮತ್ತು ಟ್ಯೂಸ್ಡೇ ಬೆಳಗ್ಗೆ ಬಂದುಬಿಡ್ತಾರೆ. ಅವರು ನಾಳೆ ಮಂತ್ರಾಲಯ ಹೋಗ್ತಾ ಇದ್ದಾರೆ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದವ್ರು ತುಂಬ ಜನ ರಾಯರನ್ನ ನಂಬ್ತಾರೆ. ರಾಯರನ್ನಂತೂ ನಂಬಿ ಅಂತಲೇ ನಾನು ಹೇಳ್ತೀನಿ. ನಿಜವಾಗ್ಲೂ ಗೊತ್ತಿಲ್ಲ, ಪೀಸ್ ಆಫ್ ಮೈಂಡು. ರಾಯರ ಫೋಟೋ ತಂದು, ಇಲ್ಲ ಆಯಪ್ಪನ ಜಪ ಮಾಡಿರೆ, ಆಯಪ್ಪನ ಶ್ಲೋಕ ಓದಿರೆ ತುಂಬ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ. ಸೊ ನನಗಂತೂ ಆ ಅನುಭವ ಆಗಿದೆ. ಸೊ ಅಷ್ಟೇ, ಹೋಗಿ ಬಂದ್ವಿ. ಇನ್ನು ಎಲ್ಲಿಗೂ ಹೋಗಬಾರ್ದು ಅಂದ್ಕೊಂಡಿದ್ದೀನಿ. ಈಗ ಕಾಟೇರಮ್ಮಂಗೆ ಮಾತ್ರ ಕಾಯಿ ಕಟ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೇಳಿರು ಕೆಲವರು, ಅದೇ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿ ಕಟ್ಟೋದು, ತೊಟ್ಲು ಕಟ್ತಾರೆ, ದೃಷ್ಟಿ ತೆಗೆಸ್ಕೊತಾರೆ ಅಲ್ಲಿ. ಮತ್ತು ಫ್ರೆಂಡ್ಸ್ ಇನ್ನೂ ಒಂದು, ಅಲ್ಲಿ ಲೈನ್ ಬೈ ಲೈನು ಲೈನ್ ಇರುತ್ತೆ. ಆ ಕಡೆ ಫುಲ್ಲು ಒಂಥರ ಗ್ರಿಲ್ಸ್ ಹಾಕ್ಬಿಟ್ಟಿದ್ದಾರೆ. ಗ್ರಿಲ್ಸ್ ಅಂದರೆ ಮೆಶ್ ಟೈಪ್ ಹಾಕಿದ್ದಾರೆ.
ಅದಕ್ಕೆ ಅವ್ರು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ಆಗುತ್ತೆ ಅಂತ ಬಳೆ ತೆಗೆದು ಪಿನ್ನಲ್ಲಿ ಹಾಕೋದು. ಮತ್ತು ಅವ್ರ ಮನಸ್ಸಲ್ಲಿ ಕೋರಿಕೆಗಳೆಲ್ಲ ಪೇಪರಲ್ಲಿ ಬರೆದ್ಬಿಟ್ಟು ಕೆಲವರು 3-4 ಪೇಜಸ್ ಬರೆದಿರೋರು ಇದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಅವರೆಲ್ಲ ಪಿನ್ಗೆ ಹಾಕ್ಬಿಟ್ಟು ತಗ್ಲಾಕಿದ್ದಾರೆ ಅದರಲ್ಲಿ, ಅಲ್ಲಿ ಎಲ್ಲ ಬರೆದು ಹಾಕೋದು. ಮತ್ತು ಫೋಟೋಗಳು ಇವರು ನಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಆ ಫೋಟೋನೆಲ್ಲ ಪಿನ್ನಿಗೆ ಚುಚ್ಚು ಫೋಟೋನೂ ಹಾಕಿರೋದು ತುಂಬ ನೋಡಿದೆ ನಾನು. ಇನ್ನೂ ಒಂದು ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡೋಕ್ಕೆ, ಇದು ಸಿಗ್ರೇಟು ಇಂಥವೆಲ್ಲ ಬಿಡ್ತಾರಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಬಿಡೋಕ್ಕೂ ಕೂಡ ಅವರೇ ಹಾಕ್ಬಿಟ್ಟು ಹೋಗಿರ್ತಾರೆ. ಇಲ್ಲ ಅವ್ರ ಫ್ಯಾಮಿಲಿಯವರಾದರೂ ಆಗ್ಬೋದು, ಅವರೇ ಆಗ್ಬೋದು. ಅವರು ಅಂದ್ಕೊಂಡು ನಾನು ಇದನ್ನು ಬಿಡಬೇಕು ಅಂದ್ಕೊಂಡಿದ್ದೀನಿ, ನಮ್ಮ ದಾರಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಹೋಗಬೇಕು. ಕೆಲವರು ನನ್ನ ಸಂಸಾರ ಚೆನ್ನಾಗಿರಲಿ, ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವರು, ಇನ್ನೂ ಕೆಲವರು ನನಗೆ ಇಷ್ಟೇ ಮಾರ್ಕ್ಸ್ ಬರಬೇಕು ಅಂತೆಂತಲೇ ನಾನು ನಮ್ಮ ಸಿಸ್ಟರ್ ನೋಡಿ ನಕ್ಬಿಟ್ವಿ. ಅದು ಯಾರೋ ಗೊತ್ತಿಲ್ಲ ಪಾಪಚ್ಚಿ ಅವರು ಬರೆದು ಹಾಕಿದ್ದಾರೆ, ನನಗೆ ಇಷ್ಟು ಮಾರ್ಕ್ಸ್ ಬರಬೇಕು ಕಾಪಾಡು ತಾಯಿ ಅಂತ ಹೇಳ್ಬಿಟ್ಟು ಬರೆದು ಹಾಕಿದ್ದಾರೆ. ಸೊ ಅವೆಲ್ಲ ಓದಬಾರ್ದೋ ಗೊತ್ತಿಲ್ಲ ನನಗೆ. ನಮಗೆ ಕಣ್ಣಿಗೆ ಕಾಣಿಸಿದ್ದು, ನಾವೇನು ಮುಟ್ಟು ತೆಗೆದು ನಾವು ನೋಡಿಲ್ಲ, ನಮಗೆ ನೋಡುವಾಗ ಕಣ್ಣಿಗೆ ಕಾಣಿಸಿದ್ದು ಮಾತ್ರ ನಾವು ನೋಡಿದ್ವಿ ಅಷ್ಟೇ. ಇನ್ನು ಒಂದು ಬೀಗ ಫ್ರೆಂಡ್ಸ್, ಬೀಗ ಹಾಕ್ತಾವ್ರಲ್ಲಿ. ಬೀಗ ಏನಂತಂದರೆ ಶತ್ರು ಸಂಹಾರ ಇರುತ್ತಲ್ಲ. ಈಗ ನಮ್ಮ ಮನಸ್ಸಲ್ಲಿ ಇವಾಗ ನಮಗೆ ಯಾರಾದರೂ ಕೀಳು ಬಯಸ್ತಾ ಇದ್ದಾರೆ, ನಮಗೆ ಅವ್ರು ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದರೆ ಅದನ್ನು ಆ ಬೀಗ ತೊಗೊಂಡು, ಅಲ್ಲೇ ಸಿಗ್ತವೆ, ಆ ಬೀಗ ತೊಗೊಂಡು ಅಲ್ಲಿ ತಗೊಂಡು ಬೀಗ ಹಾಕೋದು. ನಮಗೆ ಶತ್ರು ಸಂಹಾರ ಆಗೋಗಬೇಕು, ಇವರು ನಮಗೆ ಶತ್ರು ಆಗಬಾರ್ದು, ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಬೀಗ ಹಾಕ್ಬಿಟ್ಟು ಬರಬೇಕಂತೆ ಅಲ್ಲಿ. ಸೊ ತುಂಬ ಜನ ಆಗ್ತಿದ್ರು ಫ್ರೆಂಡ್ಸ್. ಕಾಯಿ ಕಟ್ಟೋದಂತೂ ಹೆವಿ ಬಿಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು. ತುಂಬ ಜನ ಕಾಯಿಲ್ ಕಟ್ಟಿ ಬರ್ತಾಯಿದ್ದಾರೆ. ಫುಲ್ಲು ಒಂದು ಮರಕ್ಕೆ ಫುಲ್ಲು ಮೇಲೆ ಎಲ್ಲ ಕಟ್ಟಿದ್ದಾರೆ. ಅದು ಹೆಂಗೆ ಕಟ್ಟಿದ್ರು ಅಷ್ಟು ಮೇಲೆ, ಮತ್ತು ಮರ ಹತ್ತಿರ್ತಾರೆ, ಮರ ಹತ್ತೇ ಕಟ್ಟಬೇಕು. ಪಾಪಚ್ಚಿ ಕೆಲವರೆಲ್ಲ ಕೆಳಗೆ ಕಟ್ತಾಯಿದ್ರು. ತುಂಬ ಕಾಯಿಗಳು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಜನ ನಂಬ್ತಾರೆ ಬಿಡು. ನಾನು ನಿನ್ನೆ ಫ್ರೈಡೇ ಹೋಗಿರೋದ್ರಿಂದ ಹೆವಿ ರೆಶ್ಶು. ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ಕ್ಯೂವಲ್ಲಿ ಹೋದ್ವಿ. ನಮಗೆ ಸ್ಪೆಷಲ್ ದರ್ಶನ ಅಂತ ಟಿಕೆಟ್ ಇತ್ತು. ನಾವೇನು ಮಾಡಿದ್ವಿ, ಬೇಡ ಕ್ಯೂವಲ್ಲೇ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಹೋದ್ವಿ ಫಸ್ಟು. ಆಗಲಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಆ ಕ್ಯೂ ನೋಡೇ ಭಯ ಆಗೋಯ್ತು. ಮತ್ತೆ ಹಿಂದಕ್ಕೆ ಬಂದು ಮತ್ತೆ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತಗೊಂಡು, ನಮ್ಮ ಆಂಟಿ ಟಿಕೆಟ್ ತೊಗೊಂಡ್ರು. ಮತ್ತೆ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ನಾವು. ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು. ಫಸ್ಟ್ ಯಾಕೆ ಕೆಲಸ ಮಾಡಿದ್ದೀರಿ, ಇನ್ನೂ ಸ್ವಲ್ಪ ದರ್ಶನ ಬೇಗ ಆಗೋದು ನಮಗೆ. ಸೊ ನಾವು ಕಿವಲ್ಲೇ ಹೋಗೋಣ ಬಿಡು ಅಂತ ಅಂದ್ಕೊಂಡ್ವಿ, ಬಟ್ ಬೇಗ ಆಗಲ್ಲ ಅಂತ ಗೊತ್ತಾಗೋಯ್ತು. ತಿರ್ಗಾ ಹೋದ್ವಿ. ತಿರ್ಗೋದ್ಮೇಲೆ ದರ್ಶನ ಬೇಗ ಆಯಿತು. ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ಅಲ್ಲಿ ನಿಂಬೆಹಣ್ಣು ದೀಪ ಹಚ್ತಾರೆ. ಮತ್ತು ಅದೇನೋ ಕಾಯಿ ಹೇಳಿರೋ ಅಂಕಲು, ನಾನು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಮುಳ್ಳು ಇರುತ್ತೆ ಕಾಯಿ, ಅದು ಏನು ಹೆಸರು ಅಂತ ನನಗೆ ನೆನಪಾಗ್ತಿಲ್ಲ. ಆ ಕಾಯಲ್ಲೂ ದೀಪ ಹಚ್ಚಿರು. ಮತ್ತು ಬೆಲ್ಲದ ಹಚ್ಚಿ ಬರುತ್ತಲ್ಲ, ಬೆಲ್ಲದ ಹಚ್ಚಿ ದೀಪ. ನಾವು 6 ದೀಪ ತೊಗೊಂಡಿದ್ವಿ. ನಾನು, ನಮ್ಮಮ್ಮ, ನಮ್ಮ ಆಂಟಿ. ನಮ್ಮಮ್ಮ ತೊಗೊಂಡಿಲ್ಲ, ಸಾರಿ, ನಮ್ಮ ಆಂಟಿ, ನಮ್ಮಮ್ಮ ಒಂದೇ ಅಲ್ಲ, ನಮ್ಮ ಆಂಟಿ, ನಾನು, ನಮ್ಮ ಅಕ್ಕ 3 ಬೆಲ್ಲದ ದೀಪ ತಗೊಂಡ್ವಿ. ದೀಪ ಬೆಳಗಿದ್ವಿ. ನಂಬಿದ್ದು, ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಾಯಿದ್ದಾರೆ. ನಾವು ಫಸ್ಟ್ ಟೈಮ್ ನೆನ್ನೆ ಹೋಗಿ ಬಂದಿದ್ದೀವಿ ಕಾಟೇರಮ್ಮಂಗೆ. ಇಲ್ಲಿ ನಮ್ಮ ಮನೆಗಳ ಹತ್ರನೂ ತುಂಬ ಜನ ಹೋಗಿ ಬಂದಿದ್ದಾರೆ. ನಮ್ಮ ಅಕ್ಕಪಕ್ಕ ಮನೆಯವರು ಕೂಡ ಹೋಗಿ ಬಂದಿದ್ದಾರೆ. ಸೊ ತುಂಬ ಜನ ಹೋಗಿ ಬರ್ತಾಯಿದ್ರು. ನನ್ನ ಹಸ್ಬೆಂಡ್ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನಾನು ಇನ್ನೂ ಲೇಟಾಗಿ ಹೋಗ್ತಿದ್ದೆ. ನಮ್ಮ ಅಮ್ಮವ್ರ ಜೊತೆ ಹೋಗಿ ಬಂದಿದ್ದೀನಿ. ಸೊ ನನ್ನ ಹಸ್ಬೆಂಡಿಗೆ ಲೀವ್ ಇರೋದಿಲ್ಲ, ಅವರಿಗೆ ಮಂಡೇ ಲೀವ್ ಬರುತ್ತೆ, ನನ್ನ ಮಗಳಿಗೆ ಸ್ಕೂಲ್ ಇರುತ್ತೆ. ಸೊ ಅದಕ್ಕೆ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ದಾರೆ, ನಾನು ಮಂಡೇ ಡ್ಯೂಟಿ ಮಾಡಿಕೊಂಡ್ರು ಟ್ಯೂಸ್ಡೇ ಹೋಗೋಣ 3 ವಾರ ಅಂತ ಹೇಳ್ತಿದ್ದಾರೆ. ಗಾಡಿಯಲ್ಲಿ ಹೋಗೋದಾದರೆ ನಾವು ಹಿಂಗೆ ದೇವನಹಳ್ಳಿ ಹೋಗ್ಬಿಟ್ಟು ದೇವನಹಳ್ಳಿಯಿಂದ ಹತ್ರ ಆಗುತ್ತಂತೆ. ಸೊ ನಾವೇನೇ ನಮ್ಮ ಸಿಸ್ಟರ್ಗೋಸ್ಕರ, ನನ್ನ ತಂಗಿಗೋಸ್ಕರ ನಾವು ಆ ಕಡೆ ಹೋದ್ವಿ ಬೆಂಗಳೂರಿಗೆ. ರಿಟರ್ನ್ ಬರುವಾಗ ಕೂಡ ನನ್ನ ತಂಗಿ ಅಂದ್ಲಪ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದಿತ್ತು. ನನಗೂ ಆಸೆ ಇತ್ತು, ಮೆಜೆಸ್ಟಿಕ್ ಅಂಡರ್ಗ್ರೌಂಡಲ್ಲಿ ಸ್ಟ್ರೀಟ್ ಶಾಪಿಂಗ್ ಇದೆಯಲ್ಲ, ಹೋಗಿ ಬರೋಣ ಅಂತ. ಬಟ್ ಅಲ್ಲೇ ಟೈಮ್ ಆಗೋಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಅಲ್ಲೇ ಕತ್ಲಾಗೋಗಿತ್ತು. ಸೊ ಬೇಡ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ನಾವು ಶಾಪಿಂಗ್ ಏನು ಮಾಡ್ಕೊಳ್ಲಿಲ್ಲ, ಬಂದುಬಿಟ್ವಿ ನಾವು. ಆಗೋಯ್ತು ಅದೊಂದು ಅಂದ್ಕೊಂಡಿದ್ದೆ ಕಾಟೇರಮ್ಮಂಗೆ. ಮತ್ತು ನಿಂಬೆಹಣ್ಣು ಕೊಟ್ಟಿದ್ದಾರೆ, ಅದನ್ನು ಮನೇಲಿ ಎಲ್ಲರೂ ಜ್ಯೂಸ್ ಮಾಡ್ಕೊಂಡು, ಪೂಜೆ ಸಾಮಾನಲ್ಲಿ ಕೊಟ್ಟಿದ್ದರು. ಎಲ್ಲರೂ ಜ್ಯೂಸ್ ಮಾಡ್ಕೊಂಡು ಮನೇಲಿ ಕುಡೀರಿ ಅಂತ. ಈಗ ಸ್ಯಾಟರ್ಡೆ ಅಲ್ವಾ, ಹೆಂಗೋ ಪೂಜೆ ಮಾಡಬೇಕು ಇವತ್ತು. ಪೂಜೆ ಮಾಡಿಬಿಟ್ಟು ಜ್ಯೂಸ್ ಮಾಡಿ ಕುಡಿದು ಬಿಡ್ತೀನಿ. ಬೆಳಗ್ಗೆ ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ನೆನ್ನೆದೇ ಗೊಜ್ಜಿಲ್ಲ, ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ. ಸಾಂಬಾರಿತ್ತು, ಸ್ವಲ್ಪ ಬಸ್ಸಾರಿತ್ತು ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಈಗ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ, ಮಾಡಿಟ್ಟಿದ್ದೀನಿ. ಇನ್ನೇನು ಮಸಿಬೇಕಷ್ಟೇ. ಎಲ್ಲಿಗಾನ ಹೋಗಿ ಬಂದರೆ ಕೆಲಸ ಮಾಡೋ ಇಂಟ್ರೆಸ್ಟೇ ಇರಲ್ಲ, ಗೊತ್ತಲ್ಲ ನಿಮಗೆ.
ಇನ್ನು ನೆಕ್ಸ್ಟ್ ಡೇ ವಾರ ಇರೋದ್ರಿಂದ ನಾನು ಹೂವು ಕಟ್ಕೋತಾ ಇದ್ದೆ. ಕನಕಾಂಬರ ನನ್ನ ಮಗಳಿಗೆ ಇಷ್ಟ, ಅವಳಿಗೆ ಮುಡ್ಸಿ ಕಳ್ಸೋಣ ಅಂತ ಇತ್ತೀಚೆಗೆ ಹೂವು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತುಂಬ ಇಷ್ಟ ಆಗ್ತಿದೆ ಅವಳಿಗೆ ಹೂವು ಮುಡಿಸ್ಲಿಕ್ಕೆ. ಸೊ ಇಲ್ಲಿ ಕಟ್ಕೊತಾ ಇದ್ದೆ. ಇನ್ನು ನೆಕ್ಸ್ಟ್ ಡೇ ವಾರ ಇರೋದ್ರಿಂದ ಪೂಜೆ ಮಾಡಬೇಕಿತ್ತಲ್ವ, ಅದಕ್ಕೆ ನಾನು ಅವಳಿಗೂ ಆಗ್ತವೆ ಸೊ ಪೂಜೆಗಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನನ್ನ ಮಗ ವಾಯ್ಸ್ ಓವರ್ ಕೊಡಲಿಕ್ಕೂ ಬಿಡ್ತಾ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.